ರಾಗಗಳ ನುಡಿಸಿರಿ ತಾಳಗಳ ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಸೈ ಸೈ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಕೊಂಡ ಬಾರಿವು ದಂಡ ಅಡವಿಲ್ ಮಾದೇವ ನೆಲೆಗೊಂಡ ಮಾದೇವನ ಕೊಂಡ ಬಾರಿವು ದಂಡ ಅಡವಿಲ್ ಮಾದೇವ ನೆಲೆಗೊಂಡ ಅಡವಿಲ್ ಮಾದೇವ ನೆಲೆಗೊಂಡು ತಾ ನೋಡಿ ಅಡವಿಲ್ ಮಾದೇವ ನೆಲೆಗೊಂಡು ತಾ ನೋಡಿ ಆಕಾಶದ ಗಂಟೆ ಡೈರೆಂದು ಆಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಸೈ ಸೈ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಕೊಳ್ಳದ ನೀರು ಬೆಳ್ಳಿಯ ಕೈ ಚೆಂಬು ತಿಟ್ಟೆ ಹಳ್ಳದ ತಿಳಿ ನೀರು ಹಳ್ಳ ಕೊಳ್ಳದ ನೀರು ಬೆಳ್ಳಿಯ ಕೈ ಚೆಂಬು ತಿಟ್ಟೆ ಹಳ್ಳದ ತಿಳಿ ನೀರು ತಿಟ್ಟೆ ಹಳ್ಳದ ತಿಳಿ ನೀರ ತಕ್ಕೊಂಡು ತಿಟ್ಟೆ ಹಳ್ಳದ ತಿಳಿ ನೀರ ತಕ್ಕೊಂಡು ಅಲ್ಲ ಮದೇವ್ಗೆ ಶಿವ ಪೂಜೆ ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಸೈ ಸೈ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಬೆಟ್ಟಕ್ಕೆ ಬಿದುರಾಸೆ ಬಿದುರಿಗೆ ಮಳೆಯಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಬೆಟ್ಟಕ್ಕೆ ಬಿದುರಾಸೆ ಬಿದುರಿಗೆ ಮಳೆಯಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಮಾದೇವ ಹೆಣ್ಣು ಮಕ್ಕಳಿಗೆ ತವರಾಸೆ ಮಾದೇವ ನಿಮ್ಮಾಸೆ ನಮಗೆ ಅನುಗಾಲ ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಹಾಕಿರಿ ಧೂಪಗಳ ಹಾಕಿರಿ ಧೂಪಗಳ ಹಾಡಿರಿ ರಾಗಗಳ ಹಾಯ್ ವಿಶ್ವ ಈ ಜಂಬೆ ಎಲ್ಲ ಇಟ್ಕೊಂಡು ಸೂಪರ್ಬ್ ಓಕೆ ವಿಶ್ವ ಯಾವಾಗಲೂ ಚಿಲ್ಡ್ ಔಟ್ ಆಗಿ ಆರಾಮಾಗಿ ಟೆನ್ಷನ್ ಫ್ರೀಯಾಗಿ ಹಾಡ್ತಾರೆ ನಗ್ನಗ್ತಾ ಹಾಡ್ತಾರೆ ಯಾರಾದರೂ ಮರ್ತೋದ್ರೂ ನಗ್ನಗ್ತಾ ಲಿರಿಕ್ಸ್ ಹೇಳ್ಕೊಡ್ತಾರೆ ಒಂಥರ ನೀವು ಸದಾ ಹಸನ್ಮುಖಿನೇ
ಓಕೆ. ಅರ್ಚನಾ ಮ್ಯಾಮ್? ನಾನು ಅದನ್ನೇ ನೋಟಿಸ್ ಮಾಡ್ತಾ ಇದ್ದೆ. ಯಾವತ್ತಿಗಿಂತಲೂ ಇವತ್ತು ಆ್ಯಕ್ಚುಲಿ ಎಕ್ಸ್ಟ್ರಾ ನಕ್ಕೊಂಡು ತುಂಬ ಖುಷಿಯಾಗಿ ಹಾಡ್ತಾ ಇದ್ರು. ಆ ಜಂಬೆಯ ಎಫೆಕ್ಟ್ ಇರಬೇಕದು. ಬಹಳ ಖುಷಿಯಾಗಿ ಇವತ್ತು ನುಡಿಸ್ಕೊಂಡು ಹಾಡ್ತಾ ಇದ್ರು. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಸೆಮಿಫಿನಾಲೆ ಏನೋ ಥರ ಇವರೊಬ್ಬರೇ ಹಾಡಿದ್ದೆ ಆ್ಯಕ್ಚುಲಿ ಇಲ್ಲಿವರೆಗೂ. ಅವ್ರಿಗೆ ಏನೋ ಒಂದು ತನ್ನ ಯಾವುದೋ ಒಂದು ಸಾಥಿ ನನ್ನ ಜೊತೆ ಇದ್ದಾರೆ ಅನ್ನೋ ಒಂದು ಭಾವನೆಯಲ್ಲಿ ಹಾಡ್ತಾ ಇದ್ರು ಅವರು. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಕೇಳಲಿಕ್ಕೆ ಎರಡು. ವಿಶ್ವ ನೋಡಿ ಎಲ್ಲ ಒಂದೊಂದೇ ಮೆಟ್ಲು ಹತ್ತಾ ಹೋದಂಗೂ ಒಬ್ಬೊಬ್ರದ್ದೆಲ್ಲ ಹಿಡನ್ ಟ್ಯಾಲೆಂಟ್ಸ್ ಎಲ್ಲ ಆಚೆ ಬರ್ತಾ ಇದೆ. ಏನು ಅದ್ಭುತವಾಗಿ ನುಡಿಸ್ಕೊಂಡು ಹಾಡಿದ್ರಿ ವಿಶ್ವ. ಥ್ಯಾಂಕ್ ಯು ಮ್ಯಾಮ್. ನೀವು ಚರಣದಲ್ಲಿ ಆ ರೇಂಜಿಗೆ ಹೋಗಿ ರೀಚ್ ಮಾಡ್ತಿರಲ್ಲ, ಅಪ್ಪ ಅದು ಏನು ಅದ್ಭುತವಾಗಿ ಹಾಡಿದ್ರಿ ವಿಶ್ವ. ಅದನ್ನ ಮಾದೇವ್ನ ಕೊಂಡ ಬಾರಿ ಉತ್ತಂಡ, ಅಡವಿಲ್ ಮಾದೇವ ನೆಲೆಗೊಂಡ, ಅಡವಿಲ್ ಮಾದೇವ ನೆಲೆಗೊಂಡು ತಾ ನೋಡಿ, ಅಡವಿಲ್ ಮಾದೇವ ನೆಲೆಗೊಂಡು ತಾ ನೋಡಿ, ಆಕಾಶದ ಗಂಟೆ ಡನಿರೆಂದು ಹಾಡಿರಿ ತರ ತರರ. ಅದು ಆ ಶ್ರುತಿ ಒಳ್ಳೆ ಟಣ್ಣಂತ ಗಂಟೆ ಹೊಡೆದಂಗೆ ಇತ್ತದು, ಸಖತ್ತಾಗಿತ್ತು. ನನ್ನ ಒಂದೇ ಒಂದು ಸಜೆಷನ್ ನಿಮಗೆ, ನುಡಿಸ್ಕೊಂಡು ಹಾಡಿದ್ದೆಲ್ಲ ಅದ್ಭುತ. ನೀವು ಸಾಧ್ಯವಾದಷ್ಟು BGM ಬರುತ್ತೆ ಅಲ್ಲ, ಆವಾಗ ನುಡಿಸಿ. ಹಾಡು ಹೇಳುವಾಗ ನೀವು ಅಂದರೆ ಈ ವೇದಿಕೆಯಲ್ಲಿ ಹಾಡು ಹೇಳುವಾಗ ನುಡಿಸ್ಕೊಂಡು ಹಾಡಿದ್ರೆ ಏನಾಗ್ತಾ ಇತ್ತು ಇವಾಗ ಅಂದರೆ, ಈಗ ನಾವು ಒಂದು ಎತ್ತಿನ ಗಾಡಿಲೋ ಬೈಕಲ್ಲೋ ಕೂತ್ಕೊಂಡು ಹಾಡು ಹೇಳ್ಕೊಂಡು ಹೋದರೆ ಅದು ಹಳ್ಳ ಕೊಳ್ಳಗಳಲ್ಲಿ ಹಾರ್ಕೊಂಡು ಹೋದಾಗ ವಾಯ್ಸ್ ಹೇಗಾಗತ್ತೆ ಹೇಳಿ, ಅಂತಾಗತ್ತಲ್ವಾ. ಆ ಥರ ಕೆಲವು ನೀವು ಎಸ್ಪೆಷಲಿ ಸ್ವಲ್ಪ ಜೋರಾಗಿ ನುಡಿಸುವಾಗ ಮತ್ತು ಪಿಕಪ್ ಎಲ್ಲ ತಗೊಳ್ಳುವಾಗ ಏನಾಗ್ತಿತ್ತು ಅಂದರೆ ಆ ನೀವು ಕೈಯಲ್ಲಿ ಹೊಡೆಯೋ ಫೋರ್ಸಿಗೆ ನಿಮ್ಮ ಧ್ವನಿಯಲ್ಲೂ ಸ್ವಲ್ಪ ಶೇಕ್ ಆಗ್ತಾಯಿತ್ತು. ಶ್ರುತಿ ಏನು ತಪ್ಪಲಿಲ್ಲ, ವಾಯ್ಸ್ ಸ್ವಲ್ಪ ಶೇಕ್ ಆಗ್ತಾಯಿತ್ತು. ಸೊ ನೆಕ್ಸ್ಟ್ ಟೈಮಿಂದ ಕಾಂಪಿಟೇಷನ್ಗೆ ಅಂತ ನೀವು ಪರ್ಫಾರ್ಮ್ ಮಾಡುವಾಗ ನನ್ನ ಟಿಪ್ ಏನು ಅಂತಂದರೆ, BGM ಬರುವಾಗ ನುಡಿಸಿ, ಅದ್ಭುತವಾಗಿ ನುಡಿಸ್ತೀರಾ. ಹಾಡು ಹೇಳೋ ಟೈಮಲ್ಲಿ ರೆಸ್ಟ್ ಕೊಟ್ಬಿಡಿ ಅದಕ್ಕೆ. ಆವಾಗ ನಿಮ್ಮ ಹಾಡು ಡಿಸ್ಟರ್ಬ್ ಆಗಲ್ಲ, ನಿಮ್ಮ ನುಡಿಸುವಿಕೆ ಕೂಡ ನಾವು ಕೇಳಬಹುದು, ಎಂಜಾಯ್ ಮಾಡ್ಬೋದು ಅಲ್ವಾ. ಅದ್ಭುತವಾಗಿತ್ತು ವಿಶ್ವ. ಹೀಗೆ ಇನ್ನೂ ನಿಮ್ಮ ಏನೇನು ಹಿಡನ್ ಟ್ಯಾಲೆಂಟ್ಸ್ ಇದೆಯೋ ಎಲ್ಲ ಪ್ರದರ್ಶನ ಮಾಡಿ ಒಳ್ಳೆಯದಾಗಲಿ, ದೇವ್ರು ಹೆಚ್ಚು ಶಕ್ತಿ ಕೊಡಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ವಿಶ್ವನಾಥ್, ಇವತ್ತೇ ನೋಡಿದ್ದು ನೀವು ಅದ್ಭುತವಾಗಿ ಜಂಬೆನೂ ನುಡಿಸ್ತೀರಿ ಅಂತೇಳಿ. ಇಂದಿನ ಹಾಡುಗಳಿಗೆಲ್ಲ ನೀವು ಉಪಯೋಗಿಸ್ಬೋದಿತ್ತು, ಯಾಕೆ ಮಾಡಲಿಲ್ಲ? ಈ ಸಾಂಗಿಗೆ ನುಡ್ಸೋಣ ಅಂತ. ಇದು ಒಂದು ಸುಪ್ರಸಿದ್ಧ ಜನಪದ ಗೀತೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಮತ್ತು ಮೈಸೂರು ಭಾಗದಲ್ಲಿ ಭಾಳ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಹಾಡಿದು. ಹೌದು ಸರ್. ಸಮೂಹ ಗಾಯನದಲ್ಲಿ ಇದನ್ನು ಹೆಚ್ಚಿಗೆ ಆಡ್ತಾರೆ ಅಲ್ವಾ, ಗ್ರೂಪ್ ಸಿಂಗಿಂಗು. ಹೌದು ಸರ್. ಆದರೂ ನೀವು ಒಬ್ಬರೇ ನಿಭಾಯಿಸಿದ್ರಿ, ಆ ವಾದ್ಯದ ಜೊತೆಗೆ ಕಳೆ ಕಟ್ಟಿದ್ರಿ. ಮತ್ತು ವಾದ್ಯದವರು ಸಹ ಅವ್ರಿಗೊಂದು ಜೋರು ಚಪ್ಪಾಳೆ ಕೊಡಬೇಕು, ಯಾಕಂದರೆ ತುಂಬ ಚೆನ್ನಾಗಿ ನಿಮಗೆ ಮ್ಯಾನೇಜ್ ಮಾಡಿದ್ರು ಅವರು. ಎಲ್ಲಿ ಅವರೂ ಹೆಚ್ಚು ಕಮ್ಮಿ ಮಾಡದೆ ಇಡೀ ತಂಡ ಭಾಳ ಅದ್ಭುತವಾಗಿ ನಿಮ್ಮ ಜೊತೆಗೆ ಸಹಕಾರ ನೀಡ್ತು ಅಲ್ವಾ. ತುಂಬ ಚೆನ್ನಾಗಿತ್ತು, ಕೇಳಲಿಕ್ಕೂ ತುಂಬ ಮೃದುವಾಗಿತ್ತು. ನೀವು ತುಂಬ ಖುಷಿಯಾಗಿ ಇವತ್ತು ಹಾಡಿದ್ರಿ ನೀವು. ಆಮೇಲೆ ನೀವು ಎಲ್ರಿಗೂ ಒಂದು ರೀತಿ ಕೋಡುಗೈ ಇದ್ದಂಗೆ, ಎಲ್ಲರಿಗೂ ಏನು ತೊಂದರೆ ಇದ್ರು ಎಲ್ಲರಿಗೂ ನೀವು ಪಾಪ ಹೆಲ್ಪ್ ಮಾಡ್ತೀರಾ ನೀವು ಅಲ್ಲಿಂದ ಕೂತ್ಕೊಂಡು. ಒಳ್ಳೆಯದಾಗ್ಲಪ್ಪ ನಿನಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ವಿಶ್ವಣ್ಣ ಸರ್, ನಾವು ಚಿಕ್ಕ ಹುಡುಗರಲ್ಲಿ ಪೂಜೆ ಗೀಜೆ ಮಾಡಲಿಕ್ಕೆ ಅಂತ ಇಟ್ಕೊಂಡ್ರೆ ಮಂಗಳಾರತಿ ತಟ್ಟೆ ಗಂಟೆ ಕೈ ಕೊಡ್ತಿದ್ರಲ್ಲ, ಏನು ಮಾಡ್ತಿದ್ದೆ ಹೇಳಿ ನೋಡೋಣ. ಈ ಥರದ್ದು ನನ್ನ ನೆನಪಾಯಿತು. ಆದರೆ ಅದು ಎರಡನ್ನೂ ಇಟ್ಕೊಂಡು ಒಂದು ಕಡೆ ನಾನು ನೋಡಿದ್ದೆ, ಒಂದು ಎಲ್ಲ ಇನ್ಸ್ಟ್ರೂಮೆಂಟಲ್ಲಿ ಇಟ್ಕೊಂಡು, ಒಬ್ಬರು ಗಿಟಾರ್ ಇಟ್ಕೊಂಡು ರಿದಮ್ ಇಟ್ಕೊಂಡು, ಕಾಲಲ್ಲಿ ರಿದಮ್ ಹೊಡ್ಕೊಂಡು, ಕೈಯಲ್ಲಿ ಗಿಟಾರ್ ಇಟ್ಕೊಂಡು ಎಂತೆಂಥ ಪ್ರಯೋಗಗಳಿದೆ ಗೊತ್ತಾ. ಈ ಥರದ್ದೆಲ್ಲ ಇದೆ. ಬಟ್ ಹಾಡುಗಾರಿಕೆಗೆ ಭಾಳ ಪ್ರಾಮುಖ್ಯತೆ ಕೊಡಬೇಕು ಅಲ್ವಾ. ಬಹುಶಃ ವೆಸ್ಟರ್ನ್ ಹಾಡೋರೆಲ್ಲ ಗಿಟಾರ್ ಇಟ್ಕೊಂಡು ಹಾಡಿದ್ರೆ, ನೀನು ಜನಪದ ಜಂಬೆ ಇಟ್ಕೊಂಡು ತಮಟೆ ಇಟ್ಕೊಂಡು ಹಾಡೋ ಸ್ಟೈಲ್ ಇದೆಯಲ್ಲ, ಅದು ಒಂದು ನಾನು ನೋಟಿಸ್ ಮಾಡಿದ್ದೇನೆ ಗೊತ್ತಾ. ಆ ಹಾಡಲ್ಲಿ ಹಾಡ್ತಾ ಇದ್ದಾಗ ತೌರಾಸೆ ಅಂದಾಗ ಆ ಫೀಲ್ ಬಂದು ಅದು ಸಾಫ್ಟ್ ಮಾಡಿಕೊಂಡು ತೌರಾಸೆ ಅಂತ ಹಾಡಿದ್ರಲ್ಲ, ಅದು ಬೇಕು ಗಾಯಕರುಗಳಿಗೆ. ಬೆಟ್ಟಕ್ಕೆ ಬಿದುರಾಸೆ, ಬಿದುರಿಗೆ ಮಳೆಯಾಸೆ, ಹೆಣ್ಣು ಮಕ್ಕಳಿಗೆ ತವರಾಸೆ, ಹೆಣ್ಣು
ಮಕ್ಕಳಿಗೆ ತವರಾಸೆ ಮಾದೇವ, ಹೆಣ್ಣು ಮಕ್ಕಳಿಗೆ ತವರಾಸೆ ಮಾದೇವ. ಯಾವ ಜಾಗದಲ್ಲಿ ಏನನ್ನು ಹಾಡಬೇಕು ಅನ್ನೋದಿದೆಯಲ್ಲ ಅದು ಬೇಕು. ಮತ್ತು ನಿಮಗೆ ಒಂದು ಒಳ್ಳೆ ಗುಣ ಇದೆ, ಅದನ್ನು ಹಾಗೆ ಉಳಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಓಕೆ ವಿಶ್ವ, ಖುಷಿ